ಒಬ್ರು ಮಂಗಳೂರಿನ ಒಬ್ರು ಕಾರ್ಯಕರ್ತರು ನನಗೆ ಸಿಕ್ಕಿದ್ರು. ಅವ್ರ ಜೊತೆಗೆ ನಾನು ಕೆಲಸ ಮಾಡಿದೆ. ಅವರು ಬಹಳ ಕಷ್ಟದಲ್ಲಿದ್ರು, ಮನೆಯಲ್ಲೂ ಕಷ್ಟ. ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, ಈಗಿಲ್ಲ ಅವರು. ಅದೆಲ್ಲದರ ಮಧ್ಯೆ ಅವ್ರು ಕೆಲಸ ಮಾಡು, ಒಂದು ಒಳ್ಳೆ ಹಾಡುಗಾರರು ಕೂಡ ಅವರು. ನಾನೊಂದ್ಸರಿ ಅವ್ರ ಹತ್ರ ಕೇಳಿದೆ, ಇಷ್ಟೆಲ್ಲ ಕಷ್ಟ ಇದ್ದಾಗಲೂ ನೀವು ಹೇಗೆ ಕೆಲಸ ಮಾಡ್ತೀರಾ? ಅದಕ್ಕೆ ಅವರು ಈ ಹಾಡನ್ನು ಹೇಳ್ತಾರೆ. ಒಂದು ಸಂಘದ ಹಾಡಿದೆ, ಸಮಾಜ ಪುರುಷನ ಅಭಂಗ ಪೂಜೆಗೆ ಅಸಂಖ್ಯ ಕಮಲಗಳು ಅರಳುತ್ತಿವೆ ಅಂತ. ಅದರಲ್ಲಿ ರಾಷ್ಟ್ರದ ದೈವಾರಾಧನೆ ಬಂದಿದೆ, ಬೆಂಕಿಯ ಕೊಡು ನಿಜ ಜೀವನಕ್ಕೆ ಅಂತ ಶಬ್ದ ಬರುತ್ತೆ. ಅದು ಶಬ್ದಾರ್ಥದಲ್ಲಿ ತೆಗೆದುಕೊಂಡ್ರೆ ಇನ್ನು ಬೆಂಕಿಯನ್ನು ಹಾಕಲ್ಲ, ಇದನ್ನೇ ಪೊಯಿಟಿಕ್ ಲೆಸನ್ಸ್ ಅಂತ ಏನ್ ಹೇಳ್ತಾರೆ. ಆದ್ರೆ ಅವರು ಜೀವನದಲ್ಲಿ ಆ ಭಾವಕ್ಷಣಗಳನ್ನು ಅನುಭವಿಸಿದ್ರು. ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂದ್ರೆ ಈ ಹಾಡು ಹೇಳ್ಬೇಕಾದ್ರೆ ಕೆಲವು ಕ್ಷಣಗಳು ಅವರ ಕಷ್ಟ ಮತ್ತೊಂದೆಲ್ಲವನ್ನು ದೂರ ಇಟ್ಟು ರಾಷ್ಟ್ರದ ದೈವಾರಾಧನೆ ಬಂದಿದೆ, ಬೆಂಕಿಯ ಕೊಡು ನಿಜ ಜೀವನಕ್ಕೆ. ಇದು ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿತು. ಇದು ಸಂಸ್ಕಾರದ ಕೆಲವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂತ ಏನ್ ಹೇಳ್ತಾರೆ. ಈ ರೀತಿಯಾಗಿ ಹಾಡು, ಆಟ, ಕಥೆಗಳು ಸಂಘದ ಒಂದು ಅವಿಭಾಜ್ಯ ಅಂಗ. ಇವತ್ತು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಸ್ವಯಂ ಸೇವಾ ಸಂಘಟನೆ ನಿರ್ಮಾಣ ಆಗಿರೋದು ಈ ಹಾಡಿನ ಮೂಲಕ, ಈ ಕಬಡ್ಡಿ ಆಟದ ಮೂಲಕ.